ಇದೇನಿದೆ ಇವತ್ತು ಆಯ್ತು ಪೂಜೆನಾ? ಇಲ್ಲಿ ಹೂವಿನ ಮಾಲ್ಕೈತೆ ಇಲ್ಲಿದೆ. ಏಯ್, ಯಾಕೆ ಇಲ್ಲೆಲ್ಲ ಊತಲ್ಲಿದ್ದು? ಇದೇನ್ ಲೈಲು ಅನ್ಕೊಂಡಿದ್ಯಾ ಇಲ್ಲ ಪಲಗ್ರಾನ ಜೈಲು ಅನ್ಕೊಂಡಿದ್ಯಾ? ಇದು ರೈಲು ಅಲ್ಲ, ಜೈಲು ಅಲ್ಲ, ಮದ್ವೆ ದಿಬ್ಬಣ. ಯಾರ ಮದ್ವೆಗಂದು? ವೆಲ್ಕಮ್ ಜಮಿ, ವೆಲ್ಕಮ್. ಥ್ಯಾಂಕ್ ಯು. ಹಲೋ, ನೀವೇನ ಮದ್ವೆಗಂದು? ಅಲ್ಲ, ಬಹದ್ದೂರ್ ಗಂಡ್. ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ. ನೋಡಕ್ಕೆ ಎದಕ್ಕೆ ತಲ ಕಾಂತಿಲ್ಲ. ಖರ ಅಲ್ಲ, ಎಜುಕೇಟೆಡ್. ಯು ನೋ ಐ ಆಮ್ 3rd PUC. PUC ನ 3 ವರ್ಷ ಪಾಸ್ ಮಾಡಿದೆ. ಅಲ್ಲ ಮಿಸ್ಟರ್, ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ ಹೇಳ್ರಿ. ಪೋಲ್ ಪಕ್ಕ ಬರುತ್ತೆ. 6 ಪಕ್ಕ ಬರ್ಬಾರ್ದ? ತಲಿಕೆ 1ರಿಂದ 10 ಬರುತ್ತೆ, ಉಳ್ಕೊಳ್ಳಿ. ಹಲೋ, ಹೆಂಗ್ ಬಂತು ಹೆಂಗ್ ನಗ್ತಾನೆ? ಹಲೋ, ಯಾಕೆ ನಗ್ತಾ ಇದ್ದೀರಾ? ಚೀಕಲ್ಲ, ಈ ಸ್ಟೇಷನ್ ಅಲ್ಲಿ ಇರೋದು 2 ಪ್ಲಾಟ್ಫಾರ್ಮ್. ನಮಗೆ ಪುಂಕ್ತಿರಾ? ತೆಗೆದಿ ಸೈಡ್. ಥ್ಯಾಂಕ್ ಯು. ಯಾತ್ಲಿಂದ ಬರ್ತದ? ಯಾತ್ಲಿಂದ ಬರ್ತದ? ಯಾವ ತಿಮೆ ಗಂದದು? ನಾವು ಉತ್ ನನ್ನ ಮಗ. ಕೊಡೋದಕ್ಕೆ ನೀವೇನಾದ್ರೂ ಮದ್ವೆ ಹೆಣ್ಣ ಏನಂದ್ರಿ? ನಾಳೆ ಮದ್ವೆ ಇಟ್ಕೊಂಡು ಏನ್ರಿ ಗಲಾಟೆ ನಿಮ್ದು? ಮದ್ವೆಗೆ ನೇರವಾಗಿ ಬರ್ತೀರಾ? ಸರಿ, ಬಂದ್ಬಿಡಿ. ತಮ್ಮದಿಕ್ಲೆಲ್ಲ ಬಂದ್ಬಿಟ್ಟಿದ್ದಿಲ್ಲ, ದಮಾಯಿಸಿ ಸಾಗಲ್ಲಪ್ಪ. ಬೆಳಿಗ್ಗೆನೆ ತುಬ ತಕ್ಕುನ ಎಲ್ಲ ಜಮಾಯಿಸ್ತಾ ಇದ್ದಿಲ್ಲ, ನಾವೇ ಬಂದ್ಗೆ ಮಾಡ್ಬೇಕಲ್ಲ. ತಗೊಳ್ಳಿ. ಆಕ್ಚುಲಿ ನಾವು ಕಾಟ್ ಕೊಡ್ಲಿ ನ್ಯೂಸ್ ಬಿಟ್ಕೊಳ್ತಿಲ್ಲ. ಯಾಕೆ? ನಾವು ಅರ್ಜುನನ ವಂಶದವರಲ್ವಾ? ನಮ್ಮ ಗುರು ಶ್ರೀಕೃಷ್ಣ. ಕೃಷ್ಣ ಕಾಲಿಟ್ಟ ಕಡೆ ಎಲ್ಲ ಅಕ್ಷಯವಾಗುತ್ತೆ. ಅದಕ್ಕೆ ಅವನ ಹೆಸರು ಹೇಳಿ ಆಶೀರ್ವಾದ ಮಾಡಿ ಕೊಡ್ತೀವಿ. ಟಿಕೆಟ್ ಕೊಲಿ. ಇಲ್ಲಿ ಟಿಕೆಟಾ? ಟಿಕೆಟ್ನಾ? ಇದೇನಿದು? ಇದು ನಿನ್ ಪ್ರಾಬ್ಲಮ್ ಅಲ್ಲ, ನಿನ್ ಹೆಸರು ಪ್ರಾಬ್ಲಮ್. ನನ್ನ ನೆತ್ಲಿಗೇನಾಗಿದೆ? ನೀನು ಕೃಷ್ಣ, ನಾನು ರಾಧಾ ಕೃಷ್ಣ ಮಿಲನ ಆಗ್ಬೇಕಲ್ವಾ? ಅಯ್ಯೋ, ನಾನ್ ಕಿತ್ತಾನೆ ರೀ, ಆದ್ಲೆ ದೇವರಲ್ಲ, ಸಾಮಾನ್ಯ ಪುರುತ. ನಾನು ಕೂಡ ಸಾಮಾನ್ಯ ಸ್ತ್ರೀ. ನನ್ನ ಹೆಸರು ಶ್ರೀನಾಥ. ಚೇಂಜ್ ಆದ್ಮೇಲೆ ಸ್ತ್ರೀ ಅಂತ ಇಟ್ಕೊಂಡೆ. ನಾನ್ ಸ್ವಲ್ಪ ಇಲ್ಲೇ ಇದ್ದೆ, ನನ್ನ ಸ್ಕೀಮ್ ಅಲ್ಬೇಕಿಲ್ಲ. ಬಾರೋ, ಮದುವೆ ಮನೆ ಎಲ್ಲ ಖುಷಿಯಾಗಿದ್ದಿಲ್ಲ, ಸಂಭ್ರಮ. ನಿಮ್ದೆಲ್ಲಿಗೆ ಪ್ರಯಾಣ? ತಿರುಪತಿಗೆ ಮಂಜುನಾಥ್ ನೋಡಕ್ಕೆ. ನೀವೇನಮ್ಮ ಹಿಂಗ್ ನಗ್ತೀರಾ? ಮಂಜುನಾಥ ಧರ್ಮಸ್ಥಳ ತಗಲ್ವಾ? ತಿರುಪ್ತಿನ ಮೊನ್ನೆ ಜೂನಲ್ಲಿ ಟ್ರಾನ್ಸ್ಫರ್ ಆದ್ರಲ್ಲ, ಮಂಜುನಾಥ ತಿರುಪತಿಗೆ, ವೆಂಕಟೇಶ್ವರ ಧರ್ಮಸ್ಥಳಕ್ಕೆ. ಗೌರ್ಮೆಂಟ್ ತಪ್ಪಿಗಳಿಗೆ ಒಂದ್ ಕಲಿಯಿಂದ ಒಂದ್ ಕಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ನಿಜ. ದೇವ್ರಿಗೂ ತಾಂತ್ವಲ್ಲ ಪಾ. ದೇವ್ರೆ, ನೀನ್ ಹಿಂಗೆ ಬಿಟ್ರೆ ನನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀಯಾ? ಸರಿಯಾಗಿ ಹೇಳ್ರಿ, ಎಲ್ಲಿಗ್ಲಿ? ಮದ್ವೆ ಮನೆಗೆ. ಹೇಳಿದ್ ನಿನ್ ತಪ್ಪಲ್ಲ, ಕೇಳಿದ್ ನನ್ ತಪ್ಪು. ಬೇಕಿತ್ತ ಬೆಳಿಗ್ಗೆನೆ ನಂಗೆ. ಏಯ್, ಎತ್ತ ಕಾಲು. ಕಾಸು ಕೊಟ್ಟಿಂತವ್ರದ್ದು ಅಂತ ಹೇಳಿ ಎದ್ದಿದ್ರೆ ಕೇಳಿ. ಯಾಲ ನೀನು? ಓಹೋ, ಬೌದ್ದೋಲ್ಗಂದು ಅಲ್ಲ, ಮದುವೆ ಗಂಡು. ಏಯ್, ದಾಲಿಗೆ ಅದ್ವಾ ಕಾಲಿತ್ಕೊಂಡಿದ್ಯಾ? ಅದನ್ನ ಎತ್ಕ ಅಂತ ಹೇಳ್ದಲೆ ಕಕ್ವ. ಓಕೆ, ಮೊದ್ಲು ನಿಮ್ ಲ್ಯಾಂಗ್ವೇಜ್ ಸರಿ ಮಾಡ್ಕೊಳ್ಳಿ. ನನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ಬೇಡ. ನಮ್ದು ಕನ್ನಡ ಕಸ್ತೂರಿ. ಎಲ್ಲಿ ಅದು? ಬಾಗ್ಲಲ್ಲಿ. ನಾವೇನ್ ದಿನ ಕಿತ್ಕಾಗಿಲಿತೀವ? ಯಾರಿಗೆ ಗೊತ್ತ? ಅಂತಾಕ್ಷರಿ ಶುರು ಮಾಡ್ರಪ್ಪ. ಸ್ವಲ್ಪ ಜಲ್ಗಿ. ಅಯ್ಯಮ್ಮ ಆಲ್ಸೋ ಸೂಪರ್ ಸಿಂಗಲ್. ಇವನಿಗೆ ಮಾತಾಡಕ್ಕೆ ಬರಲ್ಲ. ಈಗ ನಾನು ಆಳ್ತಾ ಇದೀನಿ ಚಿತ್ಲ ಭಕ್ತ ಕುಂಬಾಲ. ಆಡಿರುವವರು PB ಸಿನಿಮಾತ್. ಈಗ ಆಳ್ತಾ ಇದಾರೆ ಕೆ ಕಿತ್ನ. ಲಂಗ ಯಾಕ್ಲೆ? ಯಾಕಿಲ್ಲ, ವಿಷಯ ಹಂಗಿತ್ತು. ನೀವು ಸುರಾಜ್ ತುತ್ತಿಕೊಲಿ. ಬರೀ ಕೊಡ್ಬೇಕು. ಲಂಗ ವಿತಲ ಸೂಪರ್. ಲಂಗ ಎಲ್ಲಿ ಮನೆಯಾದೆ? ಯಾಕ್ಲೆ? ಕಿತ್ನ ಸ್ವಾಮಿಗಳೇ, ಅದ್ಭುತವಾಗಿ ಹಾಡಲ್ ಲಂಗ ಜಾಕೆಟ್ ಎಲ್ಲ ತಂದು ತಾಯ್ತಿ ಹಂಗಿದೆ. ಇನ್ನ ಪೂರ್ತಿ ಅಲ್ಲ, ಬೇಡ, ಅದು ನಿಧಾನವಾಗಿ ಇನ್ನೊಂದು ದಿವಸ ಇಟ್ಕೊಳ್ಳೋಣ. ತಾವಿಂದ ಒಳ್ಳೆ ಕಲಾವಿದಕ್ಕೆ ಬೆಲೆನೇ ಇಲ್ಲ. ಎಂತ ನಾಳೆಗೆ ನಾನು ನಾರಲ್ಲಿ ತಿಕ್ಕಿ ಶುರು ಮಾಡು. ಭಾವ ಬಂದು. ಗುಡ್ ಮಾರ್ನಿಂಗ್ ಭಾವ. ಏನೋ ಇದು ನಿನ್ನ ಅವತಾರ? ಭಾವ, ಇತ್ತೀಚೆಗೆ ಮನುಷ್ಯರಿಗೆ ವ್ಯಾಲ್ಯೂ ಇಲ್ಲ, ಮನುಷ್ಯರು ಹಾಕಿರೋ ಬಟ್ಟೆಗೆ ಮಾತ್ರ ವ್ಯಾಲ್ಯೂ. ಇದನ್ನ ನೋಡಿದ ಮೇಲೆ ಆದ್ರೂ ನಮ್ ವ್ಯಾಲ್ಯೂ ಜಾಸ್ತಿ ಆಗಿ ನಿಮ್ ಮನಸ್ಸು ಚೇಂಜ್ ಮಾಡ್ಕೊಂಡು ನಿಮ್ ಮಗಳನ್ನ ಕೊಡ್ತೀರಾ ಅಂತ. ಬಟ್ಟೆ ಕಳ್ಸಿ ಹೊಡೆದ್ರೆ ಎಲ್ಲಿರ್ತಿ ಗೊತ್ತಾ? ಏನಂದ್ರು ನಿಮ್ ಬಾವ? ಓಂ ಪಿಚರ್ ಶಿವರಾಜ್ ಕುಮಾರ್ ಹಾಕಿರೋ ಗೆಟಪ್ ಹಾಕು ಅಂದ್ರು, ನಾನ್ ಬೇಡ ಅಂದೆ. ಬಹಳ ಚೆನ್ನಾಗಿ. ಅಯ್ಯೋ, ಹಾಗೇನಿಲ್ಲ ಸರ್.
ಬರ್ತೀನಿ ಸರ್, ಬರ್ತೀನಿ ರೀ. ಸೂರಜ್, ಸರ್, ಹೇಗಿದ್ರು ಬೆಂಗಳೂರ್ವರೆಗೂ ಒಬ್ನೇ ಹೋಗ್ತಾ ಇದೀಯಾ? ನಮ್ ಜೊತೆ ಕಂಪ್ನಿ ಕೊಡ್ಬೋದಲ್ವಾ? ಒಬ್ನೇನಾ? ನಾನು ಯಾವಾಗ ಸರ್ ಒಬ್ನೇ ಇರ್ತೀನಿ? ನನ್ನ ಜೊತೆ ಯಾವಾಗ್ಲೂ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಇವ್ರ ಪ್ರೀತಿನ ನಿಮ್ ವಿಶ್ವಾಸನ ಹಂಚ್ಕೊಂಡ್ರೆ ನಾನು ನಿಮ್ ಜೊತೆ ಬರ್ತೀನಿ. ನಮ್ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇದ್ದೇ ಇರುತ್ತೆ. ತಗೋಪ್ಪ. ಇದಪ್ಪ ನಿಜವಾದ ಪ್ರೀತಿ ವಿಶ್ವಾಸ ಅಂದ್ರೆ. ಥ್ಯಾಂಕ್ ಯು ಆಂಟಿ. ನಿಮ್ಗೆ ಆಂಟಿ ಅಂತ ಕರೆದ್ರೆ ಏನ್ ಬೇಜಾರಿಲ್ಲ ತಾನೆ? ಧೈರ್ಯವಾಗಿ ಕರಿಯಪ್ಪ. ನನಗ್ ಮದ್ವೆ ವಯಸ್ಸಿನ ಮಗಳಿದ್ದಾಳೆ. ಹಾಗಾದ್ರೆ ನಮ್ಮ ಅಪ್ಪ ಅಮ್ಮನ ಮನೆ ಕಳ್ಸ್ಲಾ? ಯಾಕೆ? ನಮ್ಮ ಬಯೋಡೇಟಾ ನಾವೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ? ಹಿರಿಯರು ಶಾಸ್ತ್ರೋಕ್ತವಾಗಿ ನಿಮ್ ಮನೆಗ್ ಬಂದು ಹೆಣ್ ಕೇಳಿದ್ರೆ ಒಳ್ಳೇದಲ್ವಾ? ಸಾರಿ ಕಣಪ್ಪ, ಇನ್ನೊಬ್ಳು ಮಗಳಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಇರೋ ಒಬ್ಬ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂದ್ರೆ ಆಗ್ಲಿಲ್ಲ. ಅಂತದ್ರಲ್ಲಿ ಇಲ್ದೇ ಇರೋ ಇನ್ನೊಬ್ಬ ಮಗಳನ್ನ ಇವನು ಕೊಟ್ಟು ಮದುವೆ ಮಾಡ್ತೀನಿ ಅಂತಿದ್ರಲ್ಲ, ಯಾವ ನ್ಯಾಯ ಇದು? ಯಾವ ನ್ಯಾಯ ಇದು? ಥ್ಯಾಂಕ್ ಯು ಸರ್. ತಾವು ಬನ್ನಿ. ಇವನು ಇವಳ ತಮ್ಮ, ಸ್ವಲ್ಪ ಹಾಗೇನೆ. ನಿಂತೇ ಇದೆಯಲ್ಲಪ್ಪ. ಸ್ವಲ್ಪ ಜಾಗ ಪಡ್ಕೊಳ್ಳಿ. ಕೂತಿಲ್ವಾ ನಿಮ್ಗೆ? ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಅಪ್ಪ ಒಳ್ಳೆ ಹಸೆ ಮನೆ ಮೇಲೆ ಕೂರಿಸ್ತಾರಪ್ಪ. ನೀವು ಬೇರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ಎಲ್ರು ಮದುವೆ ಸ್ವರ್ಗದಲ್ಲಿ ಫಿಕ್ಸ್ ಆದ್ರೆ ನಮ್ಮ ಮದುವೆ ಟ್ರೈನಲ್ಲಿ ಫಿಕ್ಸ್ ಆಗ್ಬಿಡ್ತಲ್ರಿ. ಸೂರಜ್, ನಾಳೆ ನಮ್ಮ ಮಗಳು ಮದುವೆ, ಖಂಡಿತ ಬರ್ಬೇಕು. ನಾಳೆ? ಅಲ್ರಿ, ನಾಳೆ ಮದುವೆ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಹೋಯ್ದ್ರಲ್ಲ, ಯಾಕೆ ಗಂಡಿಷ್ಟ ಇಲ್ವಾ? ಮಿಸ್ ಮಾಡ್ಬೇಡ. ಗ್ಯಾರಂಟಿ ಬರ್ತೀನಿ. ಓವರ್ ಸ್ಮಾರ್ಟ್ ಆಗ್ಬೇಡ. ಕಾಫಿ ಕುಡ್ದೈತಲ್ಲ, ಜಾಗ ಖಾಲಿ ಮಾಡು. ಕೋಪ ಮಾಡ್ಕೊಂಡ್ರೆ ಡಬ್ಬ ತರ ಕಾಣ್ತೀರಾ. ಹಲೋ ಮಿಸ್ಟರ್, ಎಲ್ಲ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ಗೆ ನೀನ್ ಕೋಪ ಮಾಡ್ಕೊಂಡ್ರೆ ಸುಂದರವಾಗಿ ಕಾಣಿಸ್ತೀಯ ಅಂತ ಹೇಳ್ತಾರೆ. ನೀವ್ ಯಾಕೆ ನಮ್ಮ ಅಕ್ಕಂಗೆ ಹಿಂಗ್ ಹೇಳ್ತಿದ್ದೀರಾ? ನಾನ್ ಹೀರೋ ಅಲ್ಲ, ವಿಲ್ಲನ್. ಕೋಪ ಜಾಸ್ತಿ ಆಯ್ತು ಅಂದ್ರೆ ಪ್ರೀತಿನೂ ಜಾಸ್ತಿ ಆಗುತ್ತೆ. ಹುಷಾರ್. ಅಕ್ಕ, ಇವ್ನು ನೋಡಕ್ ಸ್ಮಾರ್ಟ್ ಆಗಿದ್ದಾನೆ. ಇವ್ನು ಹೀರೋನ ವಿಲ್ಲನ್ನ? ಇವನು ಹೀರೋನು ಅಲ್ಲ, ವಿಲನು ಅಲ್ಲ, ಇಡಿಯಟ್. ಕರೆದ್ರ ಇಡಿಯಟ್ ಅಂದ್ರಲ್ಲ, ಕರೆದ್ರೇನು ಅನ್ಕೊಂಡೆ. ಈ ಬೋಗಿಯಲ್ಲಿ ಬಾಂಬು ಅಲ್ಲ ಇಟ್ಟಂಗ್ ಕೂತಿದ್ರಲ್ಲ, ಅದಕ್ಕೆ ಕೇಳಿದೆ. ಅಂತ್ಯಾಕ್ಷರಲ್ಲಿ ಒಂದ್ ಅಕ್ಷರ ಸ್ಟಕ್ ಆಗ್ಬಿಟ್ಟಿದೆ ಸರ್. ಸ್ಟ್ರಕ್ ಆಗ್ಬಿಟ್ಟಿದ್ಯಾ? ಯಾವ ಅಕ್ಷರ ಹೇಳಿ ಹೇಳಿ ಹೇಳಿ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೂ ಇಂಥ ಪ್ರೇಮ. ಯಾಕ್ರೆ ಕರೆಕ್ಟ್ ಆಗಿ ಆಡ್ತಿದ್ದ ಸರ್? ಯಾವ ಅಕ್ಷರ ಬಂದ್ರು ಬೆಳಗ್ಗೆಯಿಂದ ಅದೇ ಆಡಾಡ್ತಾವ್. ಏನ್ ಮಾಡೋದು ಗುರುವೆ, ಹೊಸ ಟ್ಯೂನ್ ಯಾವ್ದು ಒಳಿತಾನೆ ಇಲ್ಲ. ಬೇಟೆಯಾಡೋ ಹುಲಿಗೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಡಕ್ಕಾಗತ್ತಾ? ಅದು ಕಾಯ್ತಾನೆ ಇರುತ್ತೆ 24/7 ರೌಂಡ್ ದ ಕ್ಲಾಕ್. ನಾನು ನನ್ನ ಡ್ಯೂಟಿ ಮೇಲೆ ಇರ್ತೀನಿ. 24 ಗಂಟೆನೂ ಅವ್ರು ಕ್ರಿಮಿನಲ್ಗಳ ಹಿಂದೆನೆ ಇದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ? ನಾವೇ ಅಲ್ವಾ? ನಾನು ನನ್ನ ಸೇಫ್ಟಿ ನೋಡ್ಕೊಂಡು ಕೂತ್ಕೊಂಡಿರಕ್ಕಾಗತ್ತಾ? ಐ ಡೋಂಟ್ ಕೇರ್ ಫಾರ್ ಮೈ ಲೈಫ್. ಅವ್ರ ಲೈಫ್ನೇ ಅವ್ರು ಕೇರ್ ಮಾಡಲ್ವಂತೆ, ಈ ನಿಮ್ ಲೈಫ್ ಏನ್ರಿ ಕೇರ್ ಮಾಡ್ತಾರೆ? ಐ ಹ್ಯಾವ್ ನೋ ಅಟ್ಯಾಚ್ಮೆಂಟ್ಸ್ ಆರ್ ಸೆಂಟಿಮೆಂಟ್ಸ್. ಕರ್ತವ್ಯಕ್ಕೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಸೆಂಟಿಮೆಂಟ್ ಇಲ್ದಿರೋರ್ ಜೊತೆ ಹೇಗ್ರಿ ಇರ್ತೀರಾ? ಅವ್ರು ಕರ್ತವ್ಯಕ್ಕೋಸ್ಕರ ಪ್ರಾಣ ಕೊಡ್ತಾರಂತೆ, ನಾವು ಪ್ರೀತಿಗೋಸ್ಕರನೇ ಪ್ರಾಣ ಕೊಡ್ತೀವಿ. ನೋಡಿ, ನಿಮಗೆ ಬಿಟ್ಟಿದ್ದು. ಇಟ್ಸ್ ಲವರ್ಸ್ ಚಾಯ್ಸ್. ಏನ್ ಮಾಡ್ತೀರಾ ಮಾಡಿ. ಅಂದ್ರೆ ನೀನು ನನಗೋಸ್ಕರ ಏನ್ ಮಾಡೋದಕ್ಕೂ ರೆಡಿನಾ? ಓಕೆ. ಇನ್ 5 ನಿಮಿಷದಲ್ಲಿ ಓಡೋ ಟ್ರೈನ್ ಅನ್ನ ನಿಲ್ಸಕ್ಕಾಗತ್ತಾ? ಹಲೋ, ಲೈನ್ ಅಲ್ಲಿ ಸ್ಮೋಕ್ ಮಾಡಲ್ಲೇ ಫೈನ್ ಆಗ್ತೀವಿ, ಗೊತ್ತಲ್ಲ? ಮಾಡ್ತಿದ್ರೆ ಗಿಫ್ಟ್ ಕೊಡ್ತೀರಾ? ಮ್ಯಾಚ್ ಬಾಕ್ಸ್ ಕೊಡ್ರಿ ರೇ. ಒಂದ್ಸಲಿ ಹೇಳೋದು ಅರ್ಥ ಆಗಲ್ವಾ? ಇಲ್ಲಿ ಸ್ಮೋಕ್ ಮಾಡಂಗಿಲ್ಲ ರೇ ಸ್ವಾಮಿ, ಗುಗ್ಗೆ ತೆಗಿಬೇಕು, ಮ್ಯಾಚ್ ಬಾಕ್ಸ್ ಕೊಡ್ರಿ. ನಿನ್ ಕಿವೆ ಗುಗ್ಗೆ ತೆಕ್ಕಲಕ್ಕೆ ನಾನು ಮ್ಯಾಚ್ ಬಾಕ್ಸ್ ಜೋಬಲ್ಲಿ ಇಕ್ಕೊಂಡು ನೋಡ್ಬೇಕೇನ? ನಿಮ್ಮ ಹತ್ರ ಇಲ್ವಾ? ಮತ್ತೆ ಯಾರಾದ್ರೂ ಇಸ್ಕೊಡ್ರಿ. ಬೇಡ ನೋಡು. ಅಕ್ಕ, ಅವ್ನ್ ಟ್ರೈನ್ ನಿಲ್ಸಿದ್ರೆ ಅವ್ನನ್ನ ಸುಮ್ನೆ ಬಿಡ್ತಾರಾ? ಅವನನ್ನ ಒದ್ದು ಓಡಿಸ್ಲಿ ಅಂತಾನೆ ಮಾಡಿದ್ದು. ಟಿಟಿ ಸರ್, ಏನ್ಲಿ ಸರ್? ಓಸಿ ಬನ್ನಿ ಸರ್, ಇಲ್ಲಿ ಪ್ರಾಬ್ಲಮ್ ಅದೇ. ನಾನು ಪ್ರಾಬ್ಲಮ್ ಚಾಲು ಮಾಡ್ತಾ ಇದ್ದೀನಿ ಇಲ್ಲಿ. 1 ನಿಮಿಷ ಇಲ್ಲಪ್ಪ. ನೋಡೋ, ಹೇಳ್ತಾ ಇದ್ದೀನಿ, ನಾನು ಹೇಳೋದೇ ಫೈನಲ್. ಬನ್ನಿ ಸರ್, ಅರ್ಜೆಂಟ್. ಏನ್ಲಿ ನಿಮ್ದು? ಏನ್ಲಿ ಏನ್ಲಿ ಏನ್ ಪ್ರಾಬ್ಲಮ್? ಏನ್ಲಿ ಸರ್? ಈ ಬಸ್ನಾಗೆ ಡ್ರೈವರ್ ಪಕ್ಕದಾಗೆ ಒಂದು ಗೇರ್ ರಾಡ್ ಇರ್ತದಲ್ಲ ಸರ್, ಹಂಗೆ ಟ್ರೈನ್ ನಾಗೆ ಇಷ್ಟೂದ ಬ್ರೇಕ್ ರಾಡ್ ಇರ್ತದಂತೆ. 5-6 ಜನ ಹಿಡ್ಕೊಂಡು ಸಕ ಸಕ ಅಂತ ಎಳಿತು ಅಂದ್ರೆ ಟ್ರೈನು ರಕ ರಕ ಅಂತ ನಿಂತೋಗ್ಬಿಡ್ತದಂತೆ. ಎಲ್ಲಿ ಸರ್ ಅದು? ಹುಡುಕ್ತೀವ್ನಿ.
ನನ್ನೇನ್ ಗೂಬೆ ನನ್ನ ಮಗ ಅನ್ಕೊಂಡಿದ್ಯಾ? ನೀವ್ ಒಂದ್ ಕಾಣಕ್ಕಿಲ್ವಲ್ಲ ಸರ್? ಇಡಿಯಟ್. ಸರ್ ಒಂದ್ ನಿಮಿಷ ಸರ್, ನನ್ ಮಾತ್ ಕೇಳಿ ಸರ್. ನಮ್ಮ ಅವ್ವ ಹೇಳಿದ್ಲು, ನಮ್ ಮೂರ್ ದೇವ್ರು ಶ್ರೀಕೃಷ್ಣ ಪರಮಾತ್ಮ ತರ ಟ್ರೈನ್ ನಾಗ ಟಿ ಸಿ ಸಾಹೇಬ್ರು ಅಂತ ಇರ್ತಾರೆ, ನಿಂಗೇನೇ ಅನುಮಾನ ಬಂದ್ರು ಅವ್ರ ಹತ್ರ ಕೇಳ್ಬಿಡು ಮಗನೇ, ನಿನ್ ಅನುಮಾನ ಎಲ್ಲ ನಿವಾರಣೆ ಮಾಡ್ಬಿಡ್ತಾರೆ ಅವ್ರು ಅಂತ ಹೇಳಿದ್ಲು ಸರ್. ಅದಕ್ಕೆ ಕೇಳಿದೆ. ತಪ್ಪ ಸರ್? ನಿಮ್ಮಮ್ಮ ಏನಂದ್ಲು? ಶ್ರೀಕೃಷ್ಣ ಪರಮಾತ್ಮ. ಕಿತ್ನಾ ದೇವ್ಲು? ದೇವ್ಲು. ಅಲ್ಲೋ ಏನ್ ಸರ್ ಅದು ಎತ್ಗೆ ಗಂಟೆ ಕಡ್ದ ಕಾಣ್ತದೆ? ಗಂಟೆ ಅಲ್ಲ ಅದು, ಇಲ್ಕಂದ್ ಎಲ್ಲೇ ಸಕ್ಕ ಸಕ್ಕ ಅಂತ ನಿಂತ್ಕಂತದೆ. ಏನ್ ಸಾ? ಸಕ್ಕ ಸಕ್ಕ ಅಂತ ಹಂಗೆ ನಿಂತ್ಕೊಂಡ್ಬಿಡ್ತದೆ. ಇದಾ? ಅಲ್ಲಿ ಗಮಾಲ ಯಾಕೆ ನಗ್ತಾ ಇದೀಯಾ? ಅಲ್ಲ ಅವಾಗ್ಲೇ ನಾನು ಹೆಂಗೋ ಕಾಣ್ತಿದ್ದೀರಾ ಅಂತ ಕೇಳಿದಿರ ಸರ್? ಗೂಬೇತಲ್ಲ? ಅದೇ ಹಂಗೆ ಕಾಣ್ತಿದ್ದೀ ಸರ್. ಅಲ್ಲ ಸರ್, ನಮ್ಮೂರ್ ಎತ್ತಿಗೆ ಆಟೋ ಉದ್ದ ಮೂಗ್ತಾರ ಕಟ್ಬಿಟ್ಟು ಎಳೆದ್ರು ನಿಲ್ಲಕ್ಕಿಲ್ಲ. ಇಡೂದ ಟ್ರೈನ್ಗೆ ಈಡ್ದಪ್ಪ ಕಟ್ಟಿ ಹಾಕಿ ಎಳೆದ್ಬಿಟ್ರೆ ನಿಂತ್ಕೊಂಡ್ಬಿಡ್ತಾರೆ ಸರ್. ಯಾವ ಗುಂಪು ನನ್ ಮಗ ಸರ್ ಕೆಲಸ ಕೊಟ್ಟಿದ್ದು ನಿಮ್ಗೆ? ನೋಡ್ತಾ ಇಲ್ಲ, ತೋರಿಸ್ತೀನಿ ಈಗ. ಹೇಗೆ ಈ ತುದ್ದ ಅಂದೆ, ಈ ತುದ್ದ ತೈದ್ ನಿಲ್ತಿದ್ದೀನಿ. ಸಾರಿ ಸಾ ಮೈಂದಿ ಕಿತ್ನ ನಾನ್ ತೋಲೆ ಆತ ಅಲ್ತಿಲ್ಲ. ಎತ್ತಲೆ ಇವನಪ್ಪ ಬಂದು ಸೊ ನೀವು ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಸಾಕು, ಓಡೋ ಟ್ರೈನ್ ಏನು ತಿರುಗೋ ಭೂಮಿನೂ ಒಂದು ಕ್ಷಣ ನಿಲ್ಸಿಬಿಡ್ತೀನಿ. ಈ ಭಾಗುಂದಿ ನಲ್ಲ ಇದೆ. ಜ್ಯುವೆಲರಿ ಬಾಕ್ಸ್ ಎಲ್ಲ ಸರಿಗೆ ಎತ್ತಿಟ್ಟಿದ್ದೀನಿ. ये तो बुढ़ा हो गया है. ಅಮ್ಮ ಸಾರಿ. ನೀನು ಅಕ್ಕ, ಭಾವನೆ ಹೇಳಿದ್ರು ಬೀಗರಿಗೆ ಒಳ್ಳೆ ಕಾಯಿ ನೋಡಿ ನೋಡಿ ಹಾಕು ಅಂತ. ಅದಕ್ಕೆ ನೋಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಯೋ ನನ್ ಕರ್ಮ. ಭಾವ ಹೋಗಿ ಹೋಗಿ ನಿನ್ಗೆ ಕೆಲಸ ಹೇಳಿದಾರಲ್ಲ, ಯಾವ ಗಳಿಗೆ ಹುಟ್ಬಿಟ್ಯೋ ನೀನು? ಅದಕ್ಕ ಡಿಫೆಕ್ಟ್ ಪ್ರಾಡಕ್ಟ್ ಅಲ್ಲ, ಪ್ರೊಡ್ಯೂಸರ್ದು. ರಾಂಗ್ ಟೈಮ್ ಅಲ್ಲಿ ರಿಲೀಸ್ ಮಾಡಿದಾನೆ. ಇಲ್ಲಿ ಬಾಗುಂದ ಚೂಡು. ಜೆನ್ನಿ, ಬಾವ ಕರೀತಾ ಇದಾರೆ, ಹೋಗು. ಅದೇನ್ ನೋಡ್ ಹೋಗು ಹೋಗು. ಇಲ್ಲಿ ಬರೋರೆಲ್ಲ ಬರೀ ಕೆಲಸ ಹೇಳೋರೆ. ನಮ್ಗೆ ಹುಡುಗ ಹುಡುಗಿ ವಾಪಸ್ ಬರ್ತಾರೆ, ಸುಮ್ನೆ ರಿಟರ್ನ್ ಟಿಕೆಟ್ ಹಾಕದ್ ಬೆಸ್ಟ್. ಅಕ್ಕ, ಅಯ್ಯೋ ಈ ಮದುವೆ ಎಲ್ಲ ಬಾವ ಕರೆದ್ರು ಅಂತ ಹೇಳಿಲ್ವೇನೋ ನಿನ್ಗೆ? ನಿಂದು ಆಗದೆ ಇರೋ ಮದುವೆಗೆ ಸಂಭ್ರಮ ನೋಡ್ರಪ್ಪ. ಮದ್ವೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ಬೇಗ ಬನ್ನಿ. ಇನ್ನೂ ಊರಲ್ಲೇ ಸಿಂಪಲ್ ಆಗಿ ಮದುವೆ ಮಾಡೋಣ ಅಂತ ಕೇಳಿದೆ. ಬೇಕಾಗಿತ್ತ ಇವೆಲ್ಲ? ಎಲ್ಲಿ ಕೇಳ್ತಾರ? ಬಾವಾ, ಏನ್ ನೀವಿಲ್ಲಿ? ಮದುವೆ ನನ್ನ ಮಗಳು ಕಣೋ. ಹೌದು ಗೊತ್ತು. ಪುರೋಹಿತನ ಕರಿ ಅಂತ ಹೇಳಿದ್ರೆ ಕರಿ ಅಂತ ಹೇಳಿದ್ರಿ, ಆದ್ರೆ ಇವೆಲ್ಲ ಬೇಕಾಗಿತ್ತು. ಜೆನ್ನಿ ತಲುಪ್ತು ಬಿಡಿ. ಅಲ್ಲ ಬಾವಾ ಬಾವಾ, ಸುಮ್ನೆ ಈ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಸೇಫ್ಟಿ ಡಿಪಾಸಿಟ್ ಇಟ್ಟಿದ್ರೆ ತಿಂಗಳ ಒಳ್ಳೆ ಬಡ್ಡಿ ಬಂದಿರುತ್ತೆ. ಕಲ್ಯಾಣ ವಸ್ತು ಏನಯ್ಯ? ಸ್ವಾಮಿ, ನೀವೇನೋ ಕಲ್ಯಾಣ ಮಸ್ತು ಅಂತ ಆಶೀರ್ವಾದ ಮಾಡಿದ್ರಿ, ಆದ್ರೆ ಹುಡುಗಿನೇ ಇಲ್ವೇ? ಯಾವ್ದ್ರ ಒಂದ್ ಒಳ್ಳೆ ಹುಡುಗಿನ ಅಡ್ಜಸ್ಟ್ ಮಾಡ್ಕೊಡಿ. ನಾನ್ ನಿನ್ ಕಣ್ಣಿಗೆ ಮದುವೆ ಬ್ರೋಕರ್ ತರ ಕಾಣಿಸ್ತೀನೇನೆಯಾ? ಅಯ್ಯೋ ಗುರುಗಳೇ, ಚೇಂಜ್ ಆಗ್ರಿ. ಸ್ವಾಮಿ, ಮುಂದೆ ನಿಮ್ ಅವಶ್ಯಕತೆನೇ ಇರಲ್ಲ ಅಂತ ಕಾಣಿಸುತ್ತೆ. ಮಂತ್ರ ಹೇಳಕ್ಕೆ ಸಿಡಿ ಬಂದಾಯ್ತು, ಮುಹೂರ್ತ ಫಿಕ್ಸ್ ಮಾಡಕ್ಕೆ ಕಂಪ್ಯೂಟರ್ ಬಂದಾಯ್ತು, ಗಂಟೆ ಹೊಡೆಯೋ ಮಿಷಿನ್ ನ ಯಾವತ್ತೋ ಕಂಡಿಡ್ದಾಯ್ತು. ಪಾಪ ನೀವ್ ಇನ್ನೇನ್ ಮಾಡ್ತೀರಾ? ಆ ಟೆನ್ಷನ್ ಇರಬೇಕಾದ್ದು ಪುರೋಹಿತರಿ ಕಣಯ್ಯ. ಮತ್ತಾವು ಅಡಿಗೆ ಭಟ್ಟ. ನೀವೇನೇ ಕಂಪ್ಯೂಟರ್ ಸಿಡಿ ಇಟ್ಕೊಂಡ್ರು ಅದ್ರಲ್ಲಿ ಅಡಿಗೆ ಮಾಡಕ್ ಆಗಲ್ಲ. ಇವನ್ ತಿನ್ನವನಲ್ಲ, ಬಡ್ಸವನು. ಜನಿವಾರ ನೋಡಿ ಜಸ್ಟ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಮಗಲ ಕೊನೆ ನಮ್ದೇ ನಮ್ಗೆ ಆಗೈತಿ ಇಲ್ಲಿ ಜನ್ನಿ ಜನ್ನಿ ಅಂತ. ಏನಮ್ಮ? This is for you. ರಾಂಗ್ ನಂಬರ್ ಅಂತ ಗೊತ್ತಾಗ್ತಿಲ್ಲ. ಹೋಗಿ ಆ ಕಡೆಗೆ. ಮದುವೆ ಮನೆಗೂ ಪಾರ್ಕು ವ್ಯತ್ಯಾಸನೇ ಗೊತ್ತಿಲ್ಲ. ಬಟ್ ಒಂದು ನಿಮಿಷ, ಯಾಕೋ ತಲೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ. ಒಂದ್ ಲೋಟ ಬಿಸಿ ಕಾಫಿ ಕೊಡ್ತೀರಾ? ನಾನು ಬಟ್ಟ ಅಲ್ಲ ಮಾರ, ಪುರೋಹಿತ. ಇವನ್ ಬಡ್ಸವನಲ್ಲ, ಓದವನು. ಬಾಳೆ ಎಲೆ ನೋಡ್ಕೊಂಡು ಜಸ್ಟ್ ಮಿಸ್ ಮಾಡ್ಕೊಂಬಿಟ್ಟೆ. ಯಾಕೋ ಬೆಳಗಿಂದ ಫುಲ್ ಕನ್ಫ್ಯೂಸ್ ಆಗ್ತಿದ್ದಲ್ಲ. ನಾನಲ್ಲ ಎಲ್ಲೋದ್ರು ಎಲ್ಲ ರೆಡಿಮೇಟ್ ಆಗ್ತಾ ಇದೆಯಲ್ಲ. ಇವನ್ನೆಲ್ಲ ನೋಡ್ದಂಗೈತಲ್ಲ. ನಮ್ಮವ್ರೆ ಬಂದ್ಬಿಟ್ಟಿದ್ದೀರಾ? ನಾನು ಹೇಳ್ದೆ, ನನ್ನ ಮಾತೆ ಕೇಳಲ್ಲ ಅಂತೀರ ನೀವು. ಓಕೆ ಓಕೆ ಓಕೆ. ನಿಮ್ಮ ಆಸೆ ನಾನು ಯಾಕೆ ಬೇಡ ಅನ್ಲಿ?
ಮದುವೆ ಅನ್ನೋದು ಎಲ್ಲಾರ ಆಶೀರ್ವಾದ ಪಡೆದು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಆಗೋದು. ಓಡೋಗ್ ಮದುವೆ ಆಗಿ ಯಾಕೆ ಕೆಟ್ಟ ಹೆಸರು ತಗೊಳ್ಳೋದು ಅಂತನಾ? ಓಕೆ ಓಕೆ, ನಾಳೆ ಎಲ್ಲರ ಎದುರುಗಡೆ ನಿಮ್ಗೆ ತಾಳಿ ಕಟ್ಬಿಡ್ತೀನಿ. ಮೌನಂ ಸಮ್ಮತಿ ಲಕ್ಷಣಂ. ಇವ್ರಿಗೆ ಓಕೆ ಅಂತೆ, ನಿಮ್ಗೆ? ಸುಮಾ ಅಮ್ಮ ಈಗ ಮಾಡೋದು ನೀವು. ಇಲ್ಲಮ್ಮ, ಜವಾಬ್ದಾರಿ ಬೇಡ ನಮಗೆ. ಬೈ ಚಾನ್ಸ್ ಮೊಬೈಲ್ ಮಿಸ್ ಆಯ್ತು. ಸರ್, ಮಗಳನ್ನ ಗುರಾಯಿಸೋದು ಬಿಟ್ಟು ನಮ್ಗೆ ಸ್ವಲ್ಪ ವಿದಾಯ ಹೇಳಿದ್ರೆ ಹೊರಡ್ತೀವಿ ನಾವು. ನಿನ್ಗ ನೋ ಚಾನ್ಸ್. ಜನಿ, ಸೂರಜ್ ಒಳಗಡೆ ಇರೋ ಕರೆ ಮಾಡು. ಆಯ್ತು. ಏನಪ್ಪ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಇದೇನ್ ಮದ್ವೆ ಮಂಟಪನೋ ಜೈಲ ಸರ್? ಹೀಗೆ ಕರಿತಿದ್ದೀರ ನನ್ನ? ಸರ್, ಬೆಳಿಗ್ಗೆ ಮುಹೂರ್ತ ಟೈಮ್ಗೆ ಕರೆಕ್ಟಾಗಿ ಬಂದ್ಬಿಡ್ತೀನಿ ನಾನು. ಮುಹೂರ್ತನ? ನೀನಿಲ್ದಲೆ ಮದ್ವೆ ಮುಹೂರ್ತ ಇಲ್ಲಿ ನಡೆಯುತ್ತೆ. ಬಾ ಬಾ ಒಳಗಡೆ ಬಾ. ಜನ್ನಿ, ಸುಮಾ ದುಷ್ಯಂತ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೋ ನನ್ನಾದ್ರೆ ಚೆನ್ನಾಗಿರುತ್ತೋ? ಅಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದೆ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಹಲೋ ಮಿಸ್ಟರ್, ನಾನು ಹೇಳಿದ್ದು ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳ್ತಿರೋದು ಅದೇ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳಿದ್ದು ನಿನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನ್ ಹೇಳ್ತಿರೋದು ಅದೇ, ನಿನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ತಾವು ರಿವರ್ಸ್ ಗೇರಲ್ಲಿ ಬರ್ತಾ ಇದ್ದೀರಾ? ಕರೆಕ್ಟ್, ನನ್ನಲ್ಲ, ನಿನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಮುತ್ನಂತ ಮಾತಾಡ್ದೆ. ರಿವರ್ಸ್ ಗೇರಲ್ಲಿ ಬರ್ತಾನೆ ಅಂದ್ರೆ ಟಾಪ್ ಗೇರಲ್ಲಿ ಹೊಂಟೋಗ್ಬಿಟ್ಟ. ಏ ಜನಿ, ಈಗ ಸುಮನ್ ತಾಳಿ ಕಟ್ಟೋದ್ ನೀನ್ ನೋಡಕ್ ಬರ್ತೀಯೋ ಇಲ್ಲ? ಯೋ, ನಿನಗೆ ಹೇಳೋದು ಅರ್ಥ ಆಗಲ್ಲ. ನೀನ್ ಬರ್ದಿದ್ರು ಕಟ್ತೀನಿ. ಬರ್ತೀನಿ. ಹಾಯ್ ಏನಾ? ಬಾಯ್ 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 ಬಾಯ್. ಹಾಯ್, ಹೌ ಆರ್ ಯು? ಹಾಯ್ ಆಂಟಿ. ತುಂಬಾ ಥ್ಯಾಂಕ್ಸ್ ಸೂರಜ್. ಮಗಳು ಬಂದಿ ಸಂತೋಷಕ್ಕೆ ನೀವೇನೋ ಕಣ್ಣೀರ್ ಹಾಕ್ತಾ ಇದ್ದೀರಾ. ನಾವು ಕಣ್ಣೀರ್ ಹಾಕೋಗಿಲ್ಲ ಆಂಟಿ. ಯಾಕೆ? ಯಾಕೆಂದ್ರೆ ನಾನು ಕಣ್ಣೀರ್ ಹಾಕಿದ್ರೆ ಪ್ರೀತಿ ಆಚೆ ಬಂದ್ಬಿಡುತ್ತೆ ಅಂತ ಭಯ. ಡೋಂಟ್ ವರಿ, ನಿಮ್ ಪ್ರೀತಿನ ನಿನ್ ಜೊತೆನೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಅಲ್ಲಿ ಭಾವ ನೀನಿಲ್ದೆ ಮುಹೂರ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಕ್ಕ ನಿನ್ ಪ್ರೀತಿನ ನಿನ್ ಜೊತೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ದುತ್ಯಂತ್ ಮತ್ತು ತುಮ. ಓ, ನಮಸ್ಕಾರ ಸರ್. ಸರ್ ಸರ್ ಏಂತ ನೀವು ಇಲ್ಲಿ? ಬಾಂಬ್ ಬಿಡಕ್ ಬಂದಿದ್ದೀನಿ. ಬಾಂಬ್ ಬಿಡಕ್ಕೆ ಟ್ರೈನಲ್ಲಿ ಬಂದ್ಲಾ? ಹೆಂಗೋ ನಂಬಕ್ಕಾಗಲ್ಲ. ತೈದ್ ನೋಡಿದ್ಲೆ ಆಲ್ಡಿ ಅಕ್ಕಿ ಇಲ್ಲಂಗ ಅವನೇ. ಮೊದಲು ಮೈಲಿ ಯಾಕೆ ಬಂದಪ್ಪ? ನನ್ನೇನು ಹೋಲ್ತಾವನೆ. ನಮಸ್ಕಾರ ಸಾ. ಏನು ಮಾತಾಡ್ತಿಲ್ಲ ಸಾ? ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ. ನಾನೊಂದು ಕೇಳಲ್ಲ, ಇವನೊಂದು ಹೇಳ್ತಾನೆ. ಸರ್, ನೀವೇನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ನಾನ್ ಕೇಳಿದ್ದು ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ಮದ್ವೆ ಮಾಡ್ಕೊಳ್ತಿದ್ದಾನೆ. ಸರ್, ತಮಾಷೆ ಮಾಡ್ಬೇಡಿ ಸರ್, ನೀವು ತುಂಬಾ ಸೀರಿಯಸ್ ಅಂತಂದ್ರೆ ತಮಾಷೆ ಮಾಡ್ತಾ ಇದ್ದೀರಾ. ನಾನ್ ಕೇಳಿದ್ದೇನು ಗೊತ್ತಾ ಸರ್, ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ಮೊನ್ನೆ ಗಾಡಿಯಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದಾನೆ. ಗಾಳಿಲಿ ಬಿದ್ದು ಗಾಯ ಮಾಡ್ಕೊಂಡ್ನೋ ಇಲ್ಲ ಇವನೇ ಗುದ್ದಿ ಗಾಯ ಮಾಡೋದು? ಏನಪ್ಪ ಮಾಡೋದು? ನಮಸ್ಕಾರ ಸರ್, ನಾನಾ ಬಂದೆ ಇಲ್ಲಿ. ಎತ್ಕೆ ನಮ್ಮ ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ. ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜು ಅಂತ ಕಾಣಿಸುತ್ತೆ. ಟ್ರೈ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ನಾರಾಯಣನ್ ದೇವಸ್ಥಾನದಲ್ಲಿ ನಮಾಜ್ ಯಾಕೆ ಮಾಡ್ತಾ ಇದ್ದೀರಾ? ಇದು ಹೆಜ್ಜೆ ನಮಸ್ಕಾರ. ಹೌದು, ಇದನ್ನ ಯಾಕೆ ಮಾಡ್ತಾರೆ? ನನ್ನ ಆಸೆ ಈಡೇರ್ಲಿ ಅಂತ. ಅಂದ್ರೆ ಈ ಹುಡುಗಿ ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣಿಸುತ್ತೆ. ಯಾಕೋ ಈ ಗಜಲಕ್ಷ್ಮಿ ನೋಡ್ತಾ ಇದ್ರೆ ಮದುವೆ ಆದ್ಮೇಲೆ ಅದೃಷ್ಟ ಲಕ್ಷ್ಮಿ ಒಲಿತಾಳೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಲಕ್ಷ್ಮಿ. ಲಕ್ಷ್ಮಿ ನೀವ್ಯಾಕೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಿಮ್ಮ ಆಸಿನ ದೇವರು ನನ್ನ ಮುಖಾಂತರ ಈಡೇರಿಸಲಿ ಅಂತ. ಮದ್ವೆ ಆಗಿ 5 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಹರಕೆ ಕಟ್ಕೊಂಡ್ರೆ ನನ್ನಿಂದಾನೇ ಆಗ್ಲಿ ಅಂತ್ಯ. ಲೋಫರ್. ಗಂಟೆ ಹೊಡಿಸಿ ನನ್ನ ಯಾಮಾರಿಸ್ಬಿಟ್ಟೆ ನಾರಾಯಣ.